ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಚೇತನ್ ಜಗ್ಲೂರ್. ಇವತ್ತು ನಾನು ನಿಮಗೆ ನೇಸಲ್ ಪಾಲಿಪ್ ಬಗ್ಗೆ ತಿಳಿಸ್ಕೊಡ್ತೀನಿ. ನೇಸಲ್ ಪಾಲಿಪ್ ಅಂದ್ರೆ ಏನು, ಯಾಕಾಗುತ್ತೆ ಅಂದ್ರೆ ಮೂಗಲ್ ದುರ್ಮಾಂಸ ಬೆಳೆದಿರೋದು ಅಂತ ಹೇಳ್ತೀವಿ. ಕೆಲವೊಂದು ಸರಿ ಚಿಕ್ಕ ಮಕ್ಕಳಲ್ಲಿ ತುಂಬಾ ದುರ್ಮಾಂಸ ಬೆಳೆದಿರುತ್ತೆ. ಕೆಲವೊಂದ್ಸರಿ ವಯಸ್ಸಾಗ್ತಾ ಆಗ್ತಾ ದುರ್ಮಾಂಸಗಳಾಗುತ್ತೆ. ಈ ರೀತಿ ದುರ್ಮಾಂಸಗಳು ಆದಾಗ ನಿಮಗೆ ತುಂಬಾನೇ ಸಮಸ್ಯೆಗಳಾಗ್ತಾ ಇರುತ್ತೆ. ಕೆಲವೊಂದ್ಸರಿ ಆಪರೇಷನ್ ಮಾಡಬೇಕು ಅಂತ ಹೇಳಿರ್ತಾರೆ. ಆಪರೇಷನ್ ಮಾಡಿದ್ರು ಮತ್ತೆ ರಿಯಾಕರ್ ಆಗುತ್ತೆ ಅಂತ ಹೇಳ್ತಾರೆ. ಬೆಳಗ್ಗೆ ಎದ್ದ ತಕ್ಷಣ ಶೀನು ನೆಗಡಿ ತುಂಬಾನೇ ಜಾಸ್ತಿ ಆಗ್ತಾ ಇರುತ್ತೆ. ನನ್ನ ಮಗು ಬೆಳಗ್ಗೆ ಎದ್ದ ತಕ್ಷಣ ತುಂಬಾ ಶೀಂತಾನೆ ಡಾಕ್ಟ್ರೆ, ನಮಗೆ ತಡ್ಕೊಳಕ್ಕೆ ಆಗಲ್ಲ, ನೋಡಕ್ ನಮಗೆ ಪ್ರಾಣನೇ ಸಂಕಟ ಆಗುತ್ತೆ ಅಂತಾನೆ ಹೇಳ್ತಾ ಇರ್ತಾರೆ. ಹಂಗಾದ್ರೆ ನಾವು ಏನೆಲ್ಲ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಇವಾಗ ಮನೆ ಮದ್ದುಗಳು ತಿಳಿಸ್ಕೊಟ್ಟಿರ್ತೀನಿ. ಕೆಲವೊಂದ್ಸರಿ ಆಹಾರ ವಿಹಾರ ಏನ್ ಮಾಡ್ಕೋಬೇಕು ಅಂತ ನೋಡ್ಕೊಂಬರೋಣ. ಕೆಲವೊಂದ್ಸರಿ ಆಯುರ್ವೇದ ಟ್ರೀಟ್ಮೆಂಟ್ ಏನ್ ಮಾಡ್ಕೋಬೇಕು ಅನ್ನೋದನ್ನ ನೋಡ್ಕೊಂಬರೋಣ. ಯಾವುದೇ ಕಾರಣಕ್ಕೂ ಆಪರೇಷನ್ ಅಂತೂ ಬೇಕಾಗೇ ಇಲ್ಲ. ಅದಕ್ಕೆ ಸಿಂಪಲ್ ಆಗಿರ್ತಕ್ಕಂಥ ರೆಮಿಡೀಸ್ಗಳು ಹೇಳ್ಕೊಟ್ಟಿರ್ತೀನಿ. ಅವನ್ನಷ್ಟೇ ಕರೆಕ್ಟಾಗಿ ಫಾಲೋ ಅಪ್ ಮಾಡ್ತಾ ಬನ್ನಿ, ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಹಂಗಾದ್ರೆ ಇವಾಗ ಮೂಗಲ್ ದುರ್ಮಾಂಸ ಬೆಳೆದಿತ್ತು ಅಂದ್ರೆ ಏನೆಲ್ಲ ಟ್ರೀಟ್ಮೆಂಟ್ ಅಂದ್ರೆ ಯಾಕೆಲ್ಲ ಕಾರಣಗಳಿಂದ ಈ ರೀತಿ ಮೂಗಲ್ ದುರ್ಮಾಂಸ ಬೆಳೆಯುತ್ತೆ ಅಂತ ಹೇಳಿದ್ರೆ, ಮೇನ್ ಆಗಿ ನಮ್ಮ ದೇಹದಲ್ಲಿ ಹಿಸ್ಟಮಿನ್ಸ್ ಅಂತ ಇರುತ್ತೆ. ಈ ಹಿಸ್ಟಮಿನ್ಸ್ ಯಾವಾಗ ಜಾಸ್ತಿ ಆಗುತ್ತಲ್ಲ ಅವಾಗ ಮೂಗಲ್ಲಿ ಫಸ್ಟ್ ಶೀನು ನೆಗಡಿ ಸ್ಟಾರ್ಟ್ ಆಗುತ್ತೆ. ಯಾವಾಗ ಈ ಶೀನು ನೆಗಡಿ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ಮೂಗಲ್ಲಿ ದುರ್ಮಾಂಸ ಬೆಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಹಂಗೆ ಕೆಲವೊಂದ್ಸರಿ ಬಿಟ್ಕೊಂಡು ಹೋದಾಗ ಸೈನುಸೈಟಿಸ್ ತರ ಆಗುತ್ತೆ. ಸೈನುಸೈಟಿಸ್ ಅಂದ್ರೆ ಈ ಜಾಗಗಳಲ್ಲಿ ಒಂಥರ ಖಾಲಿ ಜಾಗ ಇರುತ್ತೆ. ಆ ಖಾಲಿ ಜಾಗದಲ್ಲಿ ಕಫ ಹೋಗಿ ತುಂಬ್ಕೊಂಡ್ಬಿಟ್ಟು ಈ ಸೈನುಸೈಟಿಸ್ ಆಗುತ್ತೆ. ಇನ್ನೂ ಹಂಗೆ ಬಿಟ್ಕೊಳ್ತಾ ಹೋದಾಗ ಟಾನ್ಸಿಲೈಟಿಸ್ ಆಗುತ್ತೆ. ಟಾನ್ಸಿಲೈಟಿಸ್ ಅಂದ್ರೆ ಗಂಟ್ಲುಗಳ ಕೆಳಗಡೆ ಭಾಗದಲ್ಲಿ ಒಂಥರ ಶೀತದ ಗಡ್ಡೆಗಳಾಗುತ್ತೆ. ಆ ಶೀತದ ಗಡ್ಡೆಗಳಾದಾಗ್ಲೂ ನಿಮ್ಗೆ ಆಪರೇಷನ್ ಮಾಡ್ಬೇಕು ಅಂತ ಹೇಳಿರ್ತಾರೆ. ಯಾವುದೇ ಕಾರಣಕ್ಕೂ ಆಪರೇಷನ್ ಅವಶ್ಯಕತೆ ಇಲ್ಲ. ನಾನು ಹೇಳ್ದಂಗೆ ಸಿಂಪಲ್ ಆಗಿರ್ತಕ್ಕಂಥ ಮನೆ ಮದ್ದುಗಳು ಎಲ್ಲ ಮಾಡ್ಕೊಳ್ತಾರೆ. ಆಹಾರ ವಿಹಾರ ಆಮೇಲೆ ಆಯುರ್ವೇದ ಮೆಡಿಸಿನ್ಸ್ ಎಲ್ಲ ಕರೆಕ್ಟಾಗಿ ಫಾಲೋ ಅಪ್ ಮಾಡ್ತಾ ಬನ್ನಿ, ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಹಂಗಾದ್ರೆ ಇವಾಗ ಮನೆ ಮದ್ದು ಏನ್ ಮಾಡ್ಕೋಬೇಕು ಅಂತ ಫಸ್ಟ್ ನೋಡ್ಕೊಂಬರೋಣ. ಈ ನೇಸಲ್ ಪಾಲಿಪಿಗೆ ಅಂದ್ರೆ ಮೂಗಲ್ ದುರ್ಮಾಂಸ ಬೆಳೆದಿದ್ರೆ ಶೀನು ನೆಗಡಿ ಆಗೋದು ಸರ್ವೇ ಸಾಮಾನ್ಯ. ಅದಕ್ಕೆ ಹಿಸ್ಟಮಿನ್ಸ್ ಜಾಸ್ತಿ ಆಗೋದ್ರಿಂದ ಮೇನ್ ಕಾರಣ ಆಗುತ್ತಲ್ವಾ. ಸೊ ಆ ಹಿಸ್ಟಮಿನ್ಸ್ ನ ನಾರ್ಮಲ್ ಮಾಡೋದಕ್ಕೆ ಸಿಂಪಲ್ ಆಗಿರ್ತಕ್ಕಂಥ ಮನೆ ಮದ್ದುಗಳು ಹೇಳ್ಕೊಡ್ತೀನಿ. ಯಾವುದು ಅಂತ ಹೇಳಿದ್ರೆ, ಇವಾಗ ಗೋಲ್ಡನ್ ಮಿಲ್ಕ್ ಅಂತ ಹೇಳ್ತೀವಿ. ಗೋಲ್ಡನ್ ಮಿಲ್ಕ್ ಅಂತ ಹೇಳಿದ್ರೆ ಈ ಅರಿಶಿನ ಮತ್ತೆ ಕಲ್ಸಕ್ರನ ಎರಡನ್ನೂ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಶುಂಠಿ, ಮೆಣಸು, ಹಿಪ್ಲಿ, ಲವಂಗ ಹಾಕ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಬಿಡಿ. ಅದಕ್ಕೆ ಬೇಕಾದ್ರೆ ನೀವು ಡ್ರೈ ಫ್ರೂಟ್ಸ್ ಎಲ್ಲದನ್ನು ಪೌಡ್ರ್ ಅದ್ರ ಜೊತೆಗೆ ಹಾಕ್ಕೋಬಹುದು. ಅದು ಹಾಕೊಂಡಾಗ ಕುಡಿಯೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಮಕ್ಕಳು ಕೂಡ ಈಸಿಯಾಗಿ ಕುಡಿತಾರೆ. ಆಮೇಲೆ ಈ ಪೌಡ್ರ್ ಇರುತ್ತಲ್ಲ, ಈ ಪೌಡ್ರನ್ನ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ ಕುಡಿತಾ ಬನ್ನಿ. ಯಾಷ್ಟೇ ಜಾಸ್ತಿ ಹಿಸ್ಟಮಿನ್ಸ್ ಆಗಿರಲಿ ಕಂಪ್ಲೀಟಾಗಿ ನಾರ್ಮಲ್ ಆಗುತ್ತೆ. ನೀವೇನು ಗಾಬರಿ ಮಾಡ್ಕೋಬೇಡಿ. ಹಿಸ್ಟಮಿನ್ಸ್ ಯಾವಾಗ ನಾರ್ಮಲ್ ಆಯಿತು ಆವಾಗ ಮೂಗಲ್ ದುರ್ಮಾಂಸ ಕರಗ್ತಾ ಬರೋದು ಈಸಿ ಆಗುತ್ತೆ. ಇಷ್ಟು ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ನಿಮ್ಗೆ ಅನುಕೂಲ ಆಗುತ್ತೆ. ಹಂಗಾದ್ರೆ ಇವಾಗ ಆಹಾರದಲ್ಲಿ ಏನು ನಾವು ಕರೆಕ್ಷನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನೋಡ್ಕೊಂಬರೋಣ. ಇವಾಗ ಕೆಲವೊಂದ್ಸರಿ ಏನೆಲ್ಲ ಆಹಾರದಲ್ಲಿ ನಾವು ತಗೋಬೇಕಾಗತ್ತೆ ಅಂತ ಹೇಳಿದ್ರೆ, ಸ್ವಲ್ಪ ಅರಿಶಿನ, ಶುಂಠಿ, ಮೆಣಸು, ಹಿಪ್ಲಿ, ಲವಂಗ ಜಾಸ್ತಿ ಆಹಾರದಲ್ಲಿ ಯೂಸ್ ಮಾಡಿ. ಅವಾಗ ಏನಾಗುತ್ತೆ ಅಂದ್ರೆ ಆ ಹಿಸ್ಟಮಿನ್ಸ್ ನಾರ್ಮಲ್ ಆಗೋದಕ್ಕೂ ಅನುಕೂಲ ಆಗುತ್ತೆ. ಜೊತೆಗೆ ಈ ಬಾಡಿಲಿ ಇರ್ತಕ್ಕಂಥ ದುರ್ಮಾಂಸ ಕರಗೋದಕ್ಕೂ ನಿಮ್ಮ ಅನುಕೂಲ ಮಾಡಿಕೊಡುತ್ತೆ. ನೀವು ಪದೇ ಪದೇ ಶೀನು ನೆಗಡಿ ಅನುಭವಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ಯಾವೆಲ್ಲ ಆಹಾರ ಫಾಲೋ ಅಪ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಮೇನ್ ಆಗಿ ಇಷ್ಟೆಲ್ಲ ಮಾಡ್ಕೊಳ್ಳೋದ್ರ ಜೊತೆಗೆ ನೀವು ಯಾವೆಲ್ಲ ಬಿಡಬೇಕು ಅಂತ ಹೇಳಿದ್ರೆ, ಈ ಶೀತದ ಪದಾರ್ಥಗಳಾಗಿರ್ಬೋದು ಅಥವಾ ಐಸ್ ಆಗಿರ್ಬೋದು ಅಥವಾ ಐಸ್ ಕ್ರೀಮ್ಸ್ ಆಗಿರ್ಬೋದು ಅಥವಾ ಮೊಸರು, ಈ ಕೆಲವೊಂದ್ಸರಿ ಮಜ್ಜಿಗೆ ಮತ್ತೆ ತುಪ್ಪ, ಇವುಗಳನ್ನ ಅವಾಯ್ಡ್ ಮಾಡಿ ಅಂತ ಯೂಶಲಿ ಹೇಳ್ತಾರೆ. ಆದ್ರೆ ನೆನ್ಪಿಟ್ಕೊಳ್ಳಿ, ಯಾವತ್ತೂ ಜನರಲೈಸ್ ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ ಕೆಲವೊಬ್ಬ ಮಕ್ಕಳುಗಳಿಗೆ ಡಸ್ಟ್ ಅಲರ್ಜಿ ಇರುತ್ತೆ. ಡಸ್ಟ್ ಅಲರ್ಜಿ ಇದ್ದಾಗ ನೀವು ಧೂಳಿಗೆ ಹೋದ್ರೆ ಮಾತ್ರ ಅವರಿಗೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಆದ್ರೆ ಶೀತ ನೆಗಡಿ ಪದಾರ್ಥಗಳನ್ನ ಅಥವಾ ಹಾಲು, ಮೊಸರು, ಮಜ್ಜಿಗೆ, ತುಪ್ಪ ತಿಂದ್ರೆ ಏನೂ ಆಗಲ್ಲ. ಅಂಥವ್ರು ನೀವು ಇವನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ಅವ್ರ ಬೆಳವಣಿಗೆ ಕಮ್ಮಿ ಆಗುತ್ತೆ. ಹಂಗಾಗ್ಬಿಟ್ಟು ನೀವು ಅವ್ರಿಗೆ ಯಾವ ತರ ಅಲರ್ಜಿ ಇದೆ ಅಂತ ಫಸ್ಟ್ ಐಡೆಂಟಿಫೈ ಮಾಡ್ಕೊಳ್ಳಿ. ಕೆಲವೊಬ್ಬರಿಗೆ ಮೊಸರು ತಿಂದ್ರೆ ಆಗಲ್ಲ, ಕೆಲವೊಬ್ರಿಗೆ ಹಾಲು ಕುಡಿದ್ರೆ ಆಗಲ್ಲ, ಕೆಲವೊಬ್ಬರಿಗೆ ತುಪ್ಪ ತಿಂದ್ರೆ ಆಗಲ್ಲ. ಅಂಥವ್ರು ಮಾತ್ರ ಅವನ್ನ ಅವಾಯ್ಡ್ ಮಾಡಿ. ಧೂಳಿಗೆ ಹೋದ್ರೆ ಏನು ಪ್ರಾಬ್ಲಮ್ ಆಗಿರಲ್ಲ. ಹಂಗಂತ ಹೇಳ್ಬಿಟ್ಟು ಯಾವಾಗ್ಲೂ ಮಾಸ್ಕ್ ಹಾಕೊಂಡು ಪಾಪ ಅವರಿಗೆ ತುಂಬಾ ಸುಸ್ತು ಮಾಡ್ತಾ ಇರ್ತೀರಾ. ನೆನ್ಪಿಟ್ಕೊಳ್ಳಿ, ನಾನು ಹೇಳ್ದಂಗೆ ಯಾವ್ದ್ಯಾವ್ದು ನಿಮ್ಮ ಮಗುಗೆ ಅಥವಾ ನಿಮಗೆ ಆಗಲ್ವೋ ಅವನ್ನ ಮಾತ್ರ ಅವಾಯ್ಡ್ ಮಾಡಿ. ಎಲ್ಲವನ್ನು ಜನರಲೈಸ್ ಆಗಿ ಅವಾಯ್ಡ್ ಮಾಡ್ಕೊಳ್ಳೋದು ಬೇಡವೇ ಬೇಡ. ಹಂಗೆಲ್ಲ ಮಾಡಿದ್ರೆ ಬೇರೆ ತರ ಡಿಫಿಷಿಯನ್ಸಿ ಸ್ಟಾರ್ಟ್ ಆಗುತ್ತೆ. ಇಷ್ಟೆಲ್ಲ ಮಾಡ್ಕೊಳ್ಳಿ ಸಾಕು. ಇವಾಗ ಆಯುರ್ವೇದ ಟ್ರೀಟ್ಮೆಂಟ್ ಏನ್ ಮಾಡ್ಕೋಬೇಕು ಅಂತ ನೋಡ್ಕೊಂಬರೋಣ.
ಎಷ್ಟೊಂದ್ ಜನ ಆಯುರ್ವೇದ ಟ್ರೀಟ್ಮೆಂಟ್ ಮಾಡ್ಕೊಂಡಿಲ್ದಂಗೆ ಆಪರೇಷನ್ ಮಾಡಿಸ್ಕೊಂಡ್ಬಿಟ್ಟಿರ್ತಾರ. ಅಂದ್ರೆ ಮೂಗಲ್ ದುರ್ಮಾಂಸ ಬೆಳೆದಿದೆ ಅಂತ ಆಪರೇಷನ್ ಮಾಡಿಸ್ಕೊಂಡು ಅದಕ್ಕೆ ಮತ್ತೆ ನೀವು ಏನು ಮತ್ತೆ ರಿಯಕರ್ ಆಗ್ತಾ ಇರತ್ತೆ. ಮತ್ತೆ ರಿಯಕರ್ ಆಗಿದ ತಕ್ಷಣ ಮತ್ತೆ ಆಪರೇಷನ್ ಅಂತಾರೆ. ಕೆಲವೊಂದ್ಸರಿ ಚಿಕ್ಕ ಮಕ್ಕಳಲ್ಲಿ ಮೂಗ್ ತೆಗೆದೇ ನೋಡಲ್ಲ. ನಿಮಗೆ ಮಗುನಲ್ಲಿ ಫಸ್ಟ್ ನೇಸಲ್ ಪಾಲಿಪ್ ಇದೆಯಾ, ಮೂಗಲ್ ದುರ್ಮಾಂಸ ಬೆಳೆದಿದೆಯಾ, ಅಥವಾ ನಿಮಗೇನಾದ್ರು ದುರ್ಮಾಂಸ ಬೆಳೆದಿದೆಯಾ ಅಂತಾರೆ. ಯಾವ ರೀತಿ ನೀವು ಐಡೆಂಟಿಫಿಕೇಶನ್ ಮಾಡ್ಕೋಬೇಕು ಅಂದ್ರೆ, ಮೂಗನ್ನ ಸ್ವಲ್ಪ ಮೇಲೊತ್ತಿ ಒಂದು ಟಾರ್ಚ್ ಹಾಕಿ ನೋಡಿ, ಮೊಬೈಲಲ್ಲೇ ಟಾರ್ಚ್ ಇರುತ್ತೆ, ಅದನ್ನ ಹಾಕಿ ನೋಡಿ. ಮೂಗಲ್ಲಿ ಒಂಥರ ಏನೋ ಪಿಂಕಿಶ್ ಕಲರು ಅಥವಾ ಬ್ಲಾಕಿಶ್ ಕಲರು ಒಂದು ಗಡ್ಡೆ ಬೆಳೆದಿರೋ ತರ ಕಾಣಿಸ್ಕೊಳ್ಳುತ್ತೆ. ಆ ತರ ಬೆಳೆದಿದೆ ಅಂದ್ರೆ ಉಸಿರಾಟ ಕಷ್ಟ ಆಗ್ತಾ ಇರುತ್ತೆ. ನೀವು ಅವಾಗ ಗೊತ್ತಾಗುತ್ತೆ ನಿಮ್ಗೆ, ಅಯ್ಯೋ ನಮ್ಮ ಮಗುಗೆ ಎಷ್ಟೊಂದು ಉಸಿರಾಟ ಕಷ್ಟ ಆಗ್ತಾ ಇದೆಯಲ್ಲ ಅಂತ. ಅವಾಗ ಏನೋ ಎಷ್ಟೊಂದ್ ಜನ ಡಾಕ್ಟರ್ಗಳು ಚಿಕ್ಕವರಿರುವಾಗ ನೋಡೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅದನ್ನ ಮತ್ತೆ ಆಪರೇಷನ್ ಮಾಡ್ಬೇಕು ಅಂತ ಹೇಳ್ತಾರೆ. ಆಪರೇಷನ್ ಕೂಡ ಮಾಡಿದ್ರೆ ಮತ್ತೆ ರಿಯಕರ್ ಆಗುತ್ತೆ ಅಂತ ಅವ್ರಿಗೂ ಗೊತ್ತಿರುತ್ತೆ. ಹಂಗಾಗಿ ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ. ಸೊ ಏನು ಗಾಬರಿ ಮಾಡ್ಕೋಬೇಡಿ. ನಾನು ಹೇಳ್ದಂಗೆ ಏನು ಆಯುರ್ವೇದ ಟ್ರೀಟ್ಮೆಂಟ್ ಎಲ್ಲ ತಗೊಳ್ತಾ ಬನ್ನಿ. ಆಪರೇಷನ್ನು ಅವಾಯ್ಡ್ ಮಾಡ್ಬೋದು, ಈ ಮೂಗಲ್ಲಿರೋ ದುರ್ಮಾಂಸನೂ ಕರಗ್ತಾ ಬರುತ್ತೆ. ಹಂಗಂದ್ರೆ ಏನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ. ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್, ಪಿತ್ತದಂಶ, ಕಫದಂಶ, ಇಸ್ಟಮನ್ಸ್ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ. ಯಾವಾಗ ಹೊರಗಡೆ ಹೋಯ್ತು ಆ ಡಿಸೀಸ್ ಪರ್ಮನೆಂಟ್ ಆಗಿ ವಾಸಿ ಆಗುತ್ತೆ. ಅದಾದ್ಮೇಲೆ ಹರಿದ್ರಾದಿ ಚೂರ್ಣ, ಪಾಚನಾಮೃತ ಕಷಾಯ, ಕಲ್ಯಾಣಾಕ್ಷರ, ಗಂಧಕವಟಿ, ಹೃದಯವಟಿ ಆ ಥರ ಮೆಡಿಸಿನ್ಸ್ ಇರುತ್ತೆ. ಅವುಗಳನ್ನ ತಗೊಳ್ಳೋದ್ರಿಂದ ನಿಮಗೆ ಎಷ್ಟೇ ಜಾಸ್ತಿ ವರ್ಷಗಳಿಂದ ಈ ಹಿಸ್ಟಮನ್ ಜಾಸ್ತಿ ಆಗಿರಲಿ, ಮೂಗಲ್ ದುರ್ಮಾಂಸ ಬಂದಿರಲಿ, ಕಂಪ್ಲೀಟಾಗಿ ವಾಸಿ ಮಾಡ್ಬೋದು. ಏನು ಗಾಬರಿ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಇಷ್ಟು ಮಾಡಿ ಯಾವುದೇ ಕಾರಣಕ್ಕೂ ಆಪರೇಷನ್ ಅಂತೂ ಬೇಡವೇ ಬೇಡ ಅಂತಾನೆ ಹೇಳ್ತೀನಿ. ಇಷ್ಟು ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ನಿಮ್ಗೆ ಅನುಕೂಲ ಆಗುತ್ತೆ. ಮತ್ತೆ ಮುಂದಿನ ಸಂಚಿಕೆಗಳಿಗೆ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಮುಖಾಂತರ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಆರೋಗ್ಯ ಭಾಗ್ಯ ಯೂಟ್ಯೂಬ್ ಚಾನಲ್. ನಮಸ್ಕಾರ.